ಮದ್ದೂರು ಗಣಪ ಗಲಭೆಯ ಬಗ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೋ 4 ಜನ ಕಲ್ಲು ಹೊಡೆದ್ರು ಅಂತ ಹೇಳಿ ಅವರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕೋಣ, ಆದ್ರೆ ಯಾಕೊಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಆರೋಪ ಮಾಡ್ತಿರುವ ಬಿಜೆಪಿಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಕೇಳಿದ್ದಾರೆ. ಆರ್ ಅಶೋಕ್ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಿಂದೂ ಧರ್ಮದ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ. ವಿಜಾಪುರ ಹಾಗೂ ಮೈಸೂರಿನಿಂದ ಬಂದಿರೋದು 2 ಕೋತಿಗಳು. ಪರೋಕ್ಷವಾಗಿ ಯತ್ನಾಳ್ ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರು ಮದ್ದೂರು ಗಣಪನ ಗಲಭೆಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಕಲ್ಲು ಹೊಡೆದಿರುವ 4 ಜನಗಳು ದುಷ್ಕರ್ಮಿಗಳು, ಅವರನ್ನ ಜೈಲಿಗೆ ಹಾಕೋಣ, ಕಾನೂನಿನ ದೃಷ್ಟಿಯಲ್ಲಿ ಅವರೆಲ್ಲರೂ ಅಪರಾಧಿಗಳು, ಅವರನ್ನು ಜೈಲಿಗೆ ಹಾಕೋಣ ಕಲ್ಲು ಹೊಡೆದಿದ್ದು ಸಾಬೀತಾದ್ರೆ. ಹಂಗಂತ 4 ಜನರ ಸಮುದಾಯವನ್ನು ಯಾಕೆ ಗುರಿ ಮಾಡ್ತೀರಿ? ಮೈಸೂರು ವಿಜಯಪುರದ 2 ಮಂಗಗಳು ಬಂದಿದ್ದಾವೆ. ಯಾರಿಗೆ ಹೇಳಿದ್ದು? ಅದು ವಿಜಯಪುರದ ಶಾಸಕ ಯತ್ನಾಳ್ಗೂ ಜೊತೆಗೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಮದ್ದೂರು ಗಲಭೆ ಬಗ್ಗೆ ಪ್ರದೀಪ್ ಈಶ್ವರ್ ಮಾತು. ಯಾರೋ 4 ಜನ ಕಲ್ಲು ಹೊಡೆದ್ರೆ ಜೈಲಿಗೆ ಹಾಕೋಣ, ಯಾಕೆ ಒಂದು ಧರ್ಮವನ್ನ ಇಡೀ ಟಾರ್ಗೆಟ್ ಮಾಡ್ತೀರಿ? ಆರೋಪ ಮಾಡ್ತಿರುವ ಬಿಜೆಪಿಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ. ಆರ್ ಅಶೋಕ್ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬನ್ನಿ ಹಿಂದೂ ಧರ್ಮದ ಬಗ್ಗೆ ಬಹಿರಂಗ ಬೇಕಾದ್ರೆ ಚರ್ಚೆ ಮಾಡೋಣ, ಡಿಬೇಟಿಗೆ ಕರೀರಿ, ನಾನು ಬರ್ತೀನಿ, ನೀವು ತನ್ನಿ, ನಾನು ತರ್ತೀನಿ. ವಿಜಾಪುರ ಮತ್ತು ಮೈಸೂರಿನಿಂದ ಬಂದಿರೋದು 2 ಕೋತಿಗಳು. ಆ ಕೋತಿಗಳ ರಂಪಾಟದಿಂದಲೇ ಇಷ್ಟೆಲ್ಲ ಆಗ್ತಿರೋದು. ಪರೋಕ್ಷವಾಗಿ ಯತ್ನಾಳ್ ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಮದ್ದೂರು ಗಲಭೆಗೆ ಸಂಬಂಧ ಅತ್ಯಂತ ಆಸಕ್ತಿದಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಸೊ ಮದ್ದೂರು ಗಲಭೆಗೆ ಸಂಬಂಧಪಟ್ಟ ಹಾಗೆ ಕಲ್ಲು ಹೊಡೆದವರನ್ನು ನಾವು ನಿಂದಿಸೋಣ, ಆದರೆ ಆ ಕಲ್ಲು ಹೊಡೆದವರ ಧರ್ಮವನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಪ್ರದೀಪ್ ಈಶ್ವರ್ ಮಾತಿದು. ನಾವು ಅವರ ಧರ್ಮವನ್ನು ಸುಮ್ಮನೆ ಟಾರ್ಗೆಟ್ ಮಾಡೋದು ಬೇಡ, ಹೊಡೆದವ್ರನ್ನ ಜೈಲಿಗೆ ಹಾಕೋಣ ಬೇಕಾದರೆ, ಅದರಲ್ಲಿ ಯಾವ ಅನುಮಾನಗಳು ಬೇಡ. ಆದರೆ ಏನೂ ಮಾಡದ ಸಮುದಾಯ, ಆ ಸಮುದಾಯವನ್ನು ಯಾಕೆ ಕಟಕಟೆಯಲ್ಲಿ ನಿಲ್ಲಿಸ್ತೀರಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.